ಹಾಗೆ ಮೋಹನ್ ವಿಶ್ವ ಅವರಿಗೆ ತಿಳಿಸೋಣ. ಸರ್, ಇದು ಇವಾಗಿಂದೆ 2026 ಮಾರ್ಚ್ 10ನೇ ತಾರೀಕು ಮೋದಿ ಅವರ ಸರ್ಕಾರ ಇರೋ ಸಂದರ್ಭದಲ್ಲೇನೆ ಹೋಟೆಲ್ ಅಲ್ಲಿ ಸೌದೆ ಒಲೆ ಹಾಕ್ಬಿಟ್ಟು ಪೆಟ್ರೋಲು ಅಥವಾ ಕೆರೋಸಿನ್ ನೀವು ಹೇಳ್ದಂಗೆ ಸಿಗ್ತಿಲ್ಲ ಸರ್, ಇರೋದೇನೋ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ತಿದ್ದಾರೆ. ಇದಕ್ಕೆ ಉತ್ತರ ಕೊಡಿ. ನೀವು ಹೇಳಿದ್ರಿ 913 ರೂಪಾಯಿಗೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿದೆ ಅಂತ ಹೇಳಿ. ಇವತ್ತು ನಮಗ್ ಸಿಕ್ಕಿರೋ ಅದೊಂದು ಸ್ಕ್ರೀನ್ ಶಾಟ್ ಕೂಡ ಇದೆ, ಸಾಧ್ಯ ಆದ್ರೆ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ ಸರ್. 3390 ರೂಪಾಯಿ, ಎಷ್ಟು ಹೇಳಿ, 3390 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ಗೆ ಸರ್. ಅದ್ರಲ್ಲಿ ಸಿಗ್ತಿದೆ 900 ರೂಪಾಯಿಗೆ ಹೇಳಿ, ಕರ್ಕೊಂಡು ತಗೊಂಡ್ ಬರ್ತಾರೆ ಹೋಟೆಲ್ನವರು, ಅದನ್ನೇ ಯೂಸ್ ಮಾಡ್ತಾರೆ. ಈ ಕಾಂಗ್ರೆಸ್ನವರು ಈ ತರ ಪ್ಯಾನಿಕ್ ಕ್ರಿಯೇಟ್ ಮಾಡಿ ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗಿ ಬ್ಲಾಕ್ 3300 ರೂಪಾಯಿ ಜಾಸ್ತಿ ಆಗಿರೋದು. ಅವ್ರು ಬೇಕಾಗಿದ್ದಿದೆ ಇದು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಆಗ್ಬೇಕಾಗಿತ್ತು. ನೋಡಿ, ಈಗ ರುದ್ರಮೂರ್ತಿ ಅವರು ಹೇಳ್ದಂಗೆ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ ನ ಸೆಕ್ಷನ್ 55 ನ ಇನ್ವೋಕ್ ಮಾಡಿ ಪ್ರಯಾರಿಟಿ ಸೆಕ್ಟರ್ 1, 2, 3, 4 ಅಂತ ಮಾಡಿ ನಿಮ್ಗೆ ಕಮರ್ಷಿಯಲ್ ಯೂಸೇಜ್ ವಿಚಾರದಲ್ಲಿ ಅದನ್ನ ಒಂದು ಪ್ರಿಯಾರಿಟಿನಲ್ಲಿ ಇಟ್ಬಿಟ್ಟು ಹೋಟೆಲ್ ಮಾಲೀಕರ ಬಗ್ಗೆ ನಮಗೂ ಕನ್ಸರ್ನ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಿಕಾಸ್ ಅವರು ನಂಬ್ಕೊಂಡು ಇವತ್ತು ಸುಮಾರು ಜನ ಇದ್ದಾರೆ, ಅರ್ಥ ಆಯ್ತಲ್ಲ. ಸೊ ಅವರ ಒಂದು ರೆಪ್ರೆಸೆಂಟೇಷನ್ಸ್ ನ ರಿವ್ಯೂ ಮಾಡೋದಕ್ಕೆ 3 ಕಂಪನಿಗಳ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ನ ಕಮಿಟಿ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ ಫಾರ್ಮ್ ಮಾಡಿದ್ದಾರೆ ಇಷ್ಟೆಲ್ಲ ಇಶ್ಯೂ ಆದ್ಮೇಲೆ. ಇವತ್ತು ಮಧ್ಯಾಹ್ನ ಹೌದು. ಓಕೆ, ಯಾರ್ಯಾರು ಗೊತ್ತಾ? ಕೆ ಶೈಲೇಂದ್ರ ಅಂತ ಹೇಳ್ಬಿಟ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು, ಟಿವಿ ಪಾಂಡ್ಯನ್ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅವರು, ಧ್ರುವ್ ಕಪಿಲ್ ಹಿಂದೂಸ್ತಾನ್ ಪೆಟ್ರೋಲ್ ಕಾರ್ಪೊರೇಷನ್ ಅವರು. ಸೊ ಇವರು 3 ಜನರ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಮಾಡಿ ಯಾವ ಈ ಹೋಟೆಲ್ ಅಥವಾ ಕಮರ್ಷಿಯಲ್ ಗ್ಯಾಸಸ್ ಇದೆ ಗೊತ್ತಾ, ಅವರ ಕನ್ಸರ್ನ್ಸ್, ಅವರ ರೆಪ್ರೆಸೆಂಟೇಷನ್ ರಿಸೀವ್ ಮಾಡಿ ಅವರ ಡಿಮ್ಯಾಂಡ್ ನ ಅಸೆಸ್ ಮಾಡಿ ಹೇಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದಕ್ಕೋಸ್ಕರ. ಸೊ ಕೇಂದ್ರ ಸರ್ಕಾರ ಒಂದು ಸರ್ಕಾರವಾಗಿ ಪ್ರಿಯಾರಿಟಿ 1 ಡೊಮೆಸ್ಟಿಕ್, ಪ್ರಿಯಾರಿಟಿ 2 ಕಮರ್ಷಿಯಲ್ ಅಲ್ಲಿ ಹಾಸ್ಪಿಟಲ್ಸ್ ಎಜುಕೇಶನ್, ಪ್ರಿಯಾರಿಟಿ 3 ನಿಮ್ಗೆ ಅದರ್ ದಾನ್ ಹಾಸ್ಪಿಟಲ್ ಎಜುಕೇಶನ್. ಸೊ ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದೆ. ಸದ್ಯಕ್ಕೆ ಯಾವ ರೀತಿಯಾದಂತ ಕೊರತೆನೂ ಇಲ್ಲ. 30 ಸೆಕೆಂಡ್ ಟೈಮ್ ಬೈ ಮಾಡ್ತಾ ತುಂಬಾ ತಡವಾಗ್ಲಿಲ್ವಾ ಮೋಹನ್ ವಿಶ್ವ ಅವರೇ? ನೋಡಿ, ಸ್ಕ್ರೀನ್ ಮೇಲೆ ಬರ್ತಿದೆ 3390 ರೂಪಾಯಿ ಸಿಲಿಂಡರ್. ಇವತ್ತಿನ ಬೆಲೆ ನಾಳೆ ಎಷ್ಟಾಗತ್ತೆ ಗೊತ್ತಿಲ್ಲ. ಇದರ ಜೊತೆಯಲ್ಲೇ ಯುದ್ಧ ಪ್ರಾರಂಭ ಆಗಿ 10-11 ದಿನ ಆದ್ಮೇಲೆ ನಮ್ಮ ಭಾರತ ಸರ್ಕಾರ ಗೊತ್ತಿರ್ಲಿಲ್ವಾ ಯುದ್ಧದ ಪರಿಣಾಮ, ಅದರಲ್ಲೂ ಕೂಡ ಮಿಡಲ್ ಈಸ್ಟ್ ನಲ್ಲಿ ನಡೀತಿರುವ ಯುದ್ಧದ ಪರಿಣಾಮ ನೇರವಾಗಿ ನಮ್ಮ ಆಯಿಲ್ ಮಾರ್ಕೆಟ್ ಮೇಲೆ ಆಗುತ್ತೆ. ಹೀಗಾಗಿ ನಾವು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು. ಇದು ಗೊತ್ತಾಗ್ಲಿಲ್ವಾ? 10 ದಿನ ಆದ್ಮೇಲೆ ನಾವು ಮೀಟಿಂಗ್ ಮಾಡ್ತೀವಿ, 10 ದಿನ ಆದ್ಮೇಲೆ ನಾವು ಬೆಲೆ ಏರಿಕೆ ಅಂತ ತಡಿತೀವಿ, 10 ದಿನ ಆದ್ಮೇಲೆ ನಾವು ಪ್ರಿಯಾರಿಟಿ ಲಿಸ್ಟ್ ಚೆಕ್ ಮಾಡ್ತೀವಿ. ಇಸ್ಂಟ್ ಇಟ್ ಟೂ ಲೇಟ್? 10 ದಿನ ಆದ್ಮೇಲೆ ನಿಮಗೆ ನ್ಯೂಸ್ ಬಂದಿರಬಹುದು ಅಷ್ಟೇ. 10 ದಿನದ ಮುಂಚೆನೇನೆ ಸ್ವತಃ ಪ್ರಧಾನಮಂತ್ರಿಗಳು ತಿರ್ಗಾ 4 ದಿವಸದ ಮುಂಚೆ G7 ಕಂಟ್ರಿ ಫೈನಾನ್ಸ್ ಮಿನಿಸ್ಟರ್ಸ್ ಗಳು ಎಲ್ಲಾ ಸೇರಿ ಮೀಟಿಂಗ್ ಮಾಡಿ, ಇನ್ಕ್ಲೂಡಿಂಗ್ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಕೂಡ, ನಮ್ಮಲ್ಲಿರುವಂತಹ ರಿಸರ್ವ್ ಪೆಟ್ರೋಲ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಮಂಗಳೂರಲ್ಲಿದೆ, ವಿಶಾಖಪಟ್ಟಣಂ ಅಲ್ಲಿದೆ, ಕೊಡಾರಲ್ಲಿದೆ, ಅದನ್ನ ತೆಗಿಬೇಕೋ ಈಚೆಗೆ ಬೇಡವೋ ಅಥವಾ ಎಕ್ಸಿಸ್ಟಿಂಗ್ ಸ್ಟಾಕ್ ಸಾಕಾ ಅಂತ ಹೇಳಿ ಈ ಚರ್ಚೆಗಳು 1 ವಾರ 10 ದಿವಸದಿಂದ ನಡೀತಾ ಇದೆ. ನೀವು ಹಿಂಗೆ ಗ್ಯಾಸ್ ಬಿಟ್ಬಿಟ್ಟು ಒಲೆನೂ ಹಚ್ಚಬಾರ್ದಾಗಿತ್ತು, ಹಿಂಗ್ 3390 ರೂಪಾಯಿನೂ ಆಗ್ಬಾರ್ದು. ಅಲ್ಲ, ಈಗ ನಾನು ಇನ್ನೊಂದು ವಿಡಿಯೋ ನೋಡ್ಕೊಂಡ್ ಬಂದೆ. ಜಾರ್ಖಂಡ್ ಆಯ್ತಾ, ಜಾರ್ಖಂಡ್ ಅಲ್ಲಿ ಯಾರಿರೋದು? ಕಾಂಗ್ರೆಸ್ ನ ಅಲಯನ್ಸ್ ಇರೋದು, ಅರ್ಥ ಆಯ್ತಲ್ಲ. ಅಲ್ಲಿ ಕೆಲವು ಡಿಸ್ಟ್ರಿಬ್ಯೂಟರ್ಸ್ ಗಳು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಈ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕೆಲವು ಸಲ ಈ ತರ ಟೆಂಪರರಿ ಬ್ಲಾಕೇಜ್ ಆಗುತ್ತೆ, ಸರಿ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ, ಇದು ಯಾಕೆ ಕೇವಲ ಕೆಲವು ಸಿಲೆಕ್ಟೆಡ್ ಸಿಟೀಸ್ ಅಲ್ಲಿ ಮಾತ್ರ ಆಗ್ತಾ ಇದೆ? ವೈ ಇಟ್ ಇಸ್ ಹ್ಯಾಪನಿಂಗ್ ಓನ್ಲಿ ಸೆಲೆಕ್ಟೆಡ್ ಸಿಟೀಸ್? ಬೇರೆ ಬೇರೆ ಕಡೆ ಯಾಕೆ ಆಗ್ತಾ ಇಲ್ಲ? ಇದು ಮಹಾರಾಷ್ಟ್ರದಲ್ಲೂ ಆಗ್ತಾ ಇಲ್ಲ, ಮುಂಬೈಯಲ್ಲೂ ಆಗಿದೆ. ಸೊ ನಾನು ಹೇಳ್ತಾ ಇರೋದು ಏನಾಗ್ತಿದೆ ಅಂತ ಹೇಳಿ, ನೀವು ಪ್ಯಾನಿಕ್ ಸಿಚುವೇಶನ್ ನ ಮತ್ತಷ್ಟು ಪ್ಯಾನಿಕ್ ಮಾಡಿ, ಮತ್ತಷ್ಟು ಬ್ಲಾಕ್ ಮಾರ್ಕೆಟ್ ಕ್ರಿಯೇಟ್ ಮಾಡಿ, ಅಲ್ಲಿ 3000 ನಾಳೆ 30,000 ಮಾಡತ್ರ ಮಾಡ್ತಾ ಇದ್ರೆ ನೀವೆಲ್ಲ ಸೇರ್ಕೊಂಡು ಅಷ್ಟೇ. ಕೇಳೋಣ, ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಬಗ್ಗೆನೂ ಮಾತನಾಡೋಣ, ಪ್ಯಾನಿಕ್ ಬಗ್ಗೆನೂ ಮಾತನಾಡೋಣ. ಅದಕ್ಕೆ ಮುಂಚೆ ಸ್ವಾತಿ ಅವರೇ, ಇದು ಕೇವಲ ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಅಥವಾ ಬೆಂಗಳೂರಿಗೆ ಬಂದಿರೋ ಸಮಸ್ಯೆ ಅಲ್ಲ, ನಿಮಗೂ ಗೊತ್ತಿದೆ. ಇದು ಜಾಗತಿಕ ಮಟ್ಟದಲ್ಲಿ ಬಹುತೇಕ ರಾಷ್ಟ್ರಗಳು, ಯಾವೆಲ್ಲ ರಾಷ್ಟ್ರಗಳು ಗಲ್ಫ್ ಕಂಟ್ರಿಯನ್ನ ತಮ್ಮ ತೈಲ ಖರೀದಿಗಾಗಿ ಡಿಪೆಂಡ್ ಆಗಿತ್ತು, ಎಲ್ಲಾ ರಾಷ್ಟ್ರಗಳು ಅನುಭವಿಸ್ತಾ ಇರೋದು. ಯಾಕೆ ಇದನ್ನ ಕಾಂಗ್ರೆಸ್ ಡೆಲಿಬರೇಟ್ ಆಗಿ ಮೋದಿ ಫೇಲ್ಯೂರು, ಮೋದಿಯಿಂದಾಗ ಆಗಿದ್ದು, ಮೋದಿ ಸರ್ಕಾರದ ತಪ್ಪು ನಿರ್ಧಾರ, ಈ ರೀತಿ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದಾ ಅನ್ನೋ ಅನುಮಾನ? ಸ್ಮಿತಾ ಅವರೇ, ರಿಪಬ್ಲಿಕ್ ಸಂಸ್ಥೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಒಂದು ಸುದ್ದಿ ಸಂಸ್ಥೆ. ನಿಮ್ಮ ಒಂದು ನೇತೃತ್ವದಲ್ಲಿ, ಮೋಹನ್ ವಿಶ್ವ ಅವರ ಒಂದು ನಿಯೋಗದಲ್ಲಿ ನಾವೆಲ್ಲರೂ ಕೂಡ ಈಗೇನು ಎಷ್ಟು ಜನ ಇವತ್ತಿನ ದಿನ ಕಮರ್ಷಿಯಲ್ ಗ್ಯಾಸ್ಗಳನ್ನ ತಗೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಮಾತ್ರ, ಬಿಜೆಪಿ ಸರ್ಕಾರ ಇರೋ ಕಡೆ ನಾನು ಮಾತಾಡ್ತಾ ಇಲ್ಲ. ಎಲ್ಲಿ ಸುಭದ್ರವಾಗಿರುವಂಥ ಬಿಜೆಪಿ ಸರ್ಕಾರ ಇದೆ, ಸಮ್ಮಿಶ್ರ ಸರ್ಕಾರದ ಬಗ್ಗೆನೂ ಮಾತಾಡೋದು ಬೇಡ, ಕಡಿಮೆ ಎಲ್ಲೋ ಡೋಲಾಯಮಾನ ಅಂತ ಇರೋ ಸರ್ಕಾರಗಳ ಬಗ್ಗೆನೂ ಮಾತಾಡೋದು ಬೇಡ. ಸುಭದ್ರವಾಗಿರುವಂಥ ಬಿಜೆಪಿ ಸರ್ಕಾರಗಳು ಎಲ್ಲೆಲ್ಲಿದೆ ಆಯಾ ರಾಜ್ಯಗಳಿಗೆ ನಾವು ಬರ್ತೀವಿ, ನಮ್ಮ ಸರ್ಕಾರದವರು ಬರ್ತೀವಿ, ಬಿಜೆಪಿಯವರ ಎಲ್ಲ ಸ್ಪೋಕ್ಸ್ ಪರ್ಸನ್ಸು ಮತ್ತು ಅವರ ಎಸ್ಪೆಷಲಿ ರಾಜ್ಯಾಧ್ಯಕ್ಷರು ಬರಲಿ, ಕರ್ಕೊಂಡು ಹೋಗಿ ಅವ್ರು ಏನು ಹೇಳಿದ್ರಲ್ಲ 913 ರೂಪಾಯಿ ಅಂತ ಅವ್ರು ಹೇಳಿದ 913, 963 ಅಂತ ಏನೋ ಹೇಳ್ತಾ ಇದ್ದಾರೆ. ಡೆಲ್ಲಿಲಾಗಿರ್ಬೋದು, ಮುಂಬೈಯಲ್ಲಾಗಿರಬಹುದು, ಮಧ್ಯಪ್ರದೇಶದಲ್ಲಾಗಿರ್ಬೋದು, ಎಲ್ಲಾದರೂ ಈ ಪ್ರೈಸಿಗೆ
ಇವತ್ತಿನ ದಿನ ಕಮರ್ಷಿಯಲ್ ಗ್ಯಾಸ್ಗಳನ್ನ ಇವರು ಕೊಡಿಸ್ಬಿಡ್ಲಿ, ಅದಾದ ನಂತರದಲ್ಲಿ ಅದನ್ನ ನಾನೇನು ಹೇಳೋದು ಬೇಡ, ನೀವೇ ಅದನ್ನ ರಿಪೋರ್ಟ್ ಮಾಡಿ. ನಾವು ಮತ್ತು ನಮ್ಮ ಇಡೀ ಸರ್ಕಾರ ಮತ್ತು ನಾವು ಕಾಂಗ್ರೆಸ್ ಪಕ್ಷದವರು ನಾವು ಇದನ್ನ ಒಪ್ಕೊಂಡ್ಬಿಡ್ತೀವಿ. ಗ್ಯಾಸಿನ ಅಭಾವ ಇಲ್ಲ ಈ ದೇಶದಲ್ಲಿ, ಕಮರ್ಷಿಯಲ್ ಗ್ಯಾಸ್ಗಳ ಲೂಟಿ ಆಗ್ತಾ ಇಲ್ಲ, ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ತಾ ಇಲ್ಲ. ಸೊ ಯಾವುದೇ ರೀತಿಯಾದಂಥ ಆತಂಕ ಇಲ್ವೇ ಇಲ್ಲ. ಇದು ಕೇವಲ ಕಾಂಗ್ರೆಸ್ ಸರ್ಕಾರ ಅಥವಾ ನಾವು ನಾಯಕರು ಸೃಷ್ಟಿ ಮಾಡಿದ್ದು ಅನ್ನುವಂಥದ್ದು. ಎಷ್ಟು ಬಾಲಿಶವಾಗಿ ಇವತ್ತಿನ ದಿನ ಬಿಜೆಪಿ ಸರ್ಕಾರದವರು ಮತ್ತು ಸ್ಪೋಕ್ಸ್ ಪರ್ಸನ್ಸ್ ಆಗಿರಬಹುದು ಅಥವಾ ಯಾವುದೇ ಒಂದು ಮಾನವೀಯತೆ ಇಲ್ಲದೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ 2016ರಲ್ಲಿ 2015 ಅದು 16ರಲ್ಲಿ ಇಂಪ್ಲಿಮೆಂಟ್ ಆಗಿದ್ದಂಥದ್ದು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಒಂದು ಕರೆಯನ್ನು ಕೊಟ್ಟರು, ಸಬ್ಸಿಡಿ ಬಿಟ್ಬಿಡಿ. ಅವಾಗ ಎಷ್ಟಿತ್ತು LPG ದರ, ಕ್ರೂಡ್ ಆಯಿಲ್ ದರ. ಇವರು ಬಂದ ತಕ್ಷಣ ಇವ್ರ ಅದೃಷ್ಟನೋ ಏನೋ, ನಮಗೆ ಕ್ರೂಡ್ ಆಯಿಲ್ ದರ ಜಾಸ್ತಿ ಇದ್ರೂ ಕೂಡ ನಾವು ಸಬ್ಸಿಡಿಯನ್ನ ಕೊಟ್ಟು ದೇಶದ ಜನರ ಹಿತವನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಆದ್ರೆ ಇವ್ರು ಬಂದ ತಕ್ಷಣ ಕ್ರೂಡ್ ಆಯಿಲ್ ದರಗಳು ಕಡಿಮೆ ಆಯ್ತು, ಆದ್ರೂ ಕೂಡ ಇವರು ಸಬ್ಸಿಡಿ ಚೋಡ್ದು ಬೇರೆಯವರಿಗೆ ನಾವು ಗ್ಯಾಸ್ ಅನ್ನ ಏನೋ ಕೊಡಿಸ್ಕೊಡೋಣ ಅಂತ ಹೇಳಿ ಶುರು ಮಾಡಿದ್ರು. ಅಲ್ಲಿಂದ ಶುರು ಮಾಡಿದ್ದು ಕೊನೆಗೆ ಸಬ್ಸಿಡಿನೇ ತೆಗೆದುಬಿಟ್ರು, ಅದು ಮುಗ್ದೋಯ್ತು. ಆಯ್ತಾ, ಇವತ್ತಿನ ದಿನ 10 ವರ್ಷಗಳ ಕಾಲ ಸ್ವಾಮಿ ತಾವು ಸಬ್ಸಿಡಿ ರಹಿತ ಗ್ಯಾಸನ್ನ ಭಾರತದ ಜನರಿಗೆ, ಹೆಣ್ಣು ಮಕ್ಕಳಿಗೆ ಮನೆ ಮನೆಗೆ ತಾವು ತಲುಪಿಸಿದಿರಲ್ಲ. ಇವತ್ತು 60 ರೂಪಾಯಿ ಜಾಸ್ತಿ ಮಾಡುವಂತ ಅನಿವಾರ್ಯತೆ ಏನಿತ್ರಿ? ಯಾಕೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕಾಗ್ಲಿಲ್ವಾ? LPG ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿರೋದು ಇವಾಗ ಹೇಳ್ತಾರೆ 130 ಏನಾದ್ರೂ ಬ್ಯಾರೆಲ್ ಟಚ್ ಆದ್ರೆ ನಾವು ಅವಾಗ ಪೆಟ್ರೋಲ್ ಪ್ರೈಸಸ್ ನ ಜಾಸ್ತಿ ಮಾಡ್ತೀವಿ. ಆಲ್ರೆಡಿ 100 ರೂಪಾಯಿ ಇವಾಗ ಟಚ್ ಆಗೋ ಅಂತ ಹಂತದಲ್ಲಿ ಬಂದಿದೆ. ಸೊ 100 ರೂಪಾಯಿ ಟಚ್ ಆದ್ರೆ ದಟ್ ಈಸ್ ಅವರ್ ಫಸ್ಟ್ ಕ್ಯಾಪ್ ಅಂತ. ನಾಳೆ ನಾಡಿದ್ರಲ್ಲಿ ಇದನ್ನ ಬಹುಶಃ ರುದ್ರಮೂರ್ತಿ ಅವರು ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಹಿ ಇಸ್ ಬೀಯಿಂಗ್ ಫಾಲೋಯಿಂಗ್ ಇಟ್ ಎಕ್ಸ್ಟೆನ್ಸಿವ್ಲಿ. ಇನ್ನು 2-3 ದಿನದಲ್ಲಿ ಒನ್ಸ್ ಇರಾನ್ ಎಸ್ಕಲೇಟ್ ಮಾಡಿ, US ಎಸ್ಕಲೇಟ್ ಮಾಡಲಿ, 100 ರೂಪಾಯಿ ಬ್ಯಾರೆಲ್ ಟಚ್ ಇನ್ನೇನು ಹಂತದಕ್ಕೆ ಶುರು ಆಗಲಿ, ಪೆಟ್ರೋಲ್ ಡೀಸೆಲ್ ಶುರು ಆಗುತ್ತೆ ನೋಡಿ. ಸಬ್ಸಿಡಿ ಇಲ್ಲ ಪ್ರಾಬ್ಲಮ್ ಯಾಕೆ ಗೊತ್ತಾ ಸ್ಮಿತಾ ಅವರೇ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತ ವಿಚಾರಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ಇದಕ್ಕೆ ಭಾರತ ಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲವೂ ಸರಿ ಇದ್ದಾಗ ತಾವು ತಮ್ಮ ಹಣವನ್ನ ಶೇಖರಿಸಿಟ್ಕೊಂಡ್ರಿ, ತಮ್ಮ ದುಡ್ಡನ್ನ ಶೇಖರಿಸಿಟ್ಕೊಂಡ್ರಿ, ಟ್ಯಾಕ್ಸ್ ಗಳನ್ನ ಭಾರತದ ಜನರ ಮೇಲೆ ಹಾಕಿದ್ರಿ. ಆ ದುಡ್ಡನ್ನ ಏನ್ ಮಾಡ್ತಾ ಇದೀರಿ? ಏನಕ್ಕೆ ಆ ದುಡ್ಡನ್ನ ಅವತ್ತಿನ ದಿನ ನಾವು ಸಂಗ್ರಹ ಮಾಡ್ತೀವಿ? ಏನಕ್ಕೆ ನಾವು ರಿಸರ್ವ್ ಅಂತ ಇಡ್ತೀವಿ? ವೈ? ಬಿಕಾಸ್ ಇಂತಹ ಯಾವುದೋ ಒಂದಿಷ್ಟು ಕೆಲಾಮಿಟೀಸ್ ಬಂದಾಗ್ಲೋ ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಅಂತ ಆದಾಗ್ಲೋ ಅಥವಾ ವಾರ್ ಅಂತ ಆದಾಗ್ಲೋ ಎಮರ್ಜೆನ್ಸಿ ಬಂದಾಗ ಅದನ್ನ ಉಪಯೋಗಿಸಬೇಕು ಅಂತ. ಎಮರ್ಜೆನ್ಸಿ ಬಂದಾಗೂ ಜನರ ಮೇಲೆ ದುಡ್ಡು ಹಾಕಿ, ಆ ಬ್ಯಾರೆಲ್ ಪ್ರೈಸ್ ಗಳು ಕಡಿಮೆ ಇದ್ದಾಗ್ಲೂ ಜನರ ಮೇಲೆ ದುಡ್ಡು ಹಾಕಿ, ಎಲ್ಲಾ ಟೈಮಲ್ಲೂ ಜನರಿಗೆ ಸುಲಿಗೆ ಮಾಡೋದಕ್ಕೆ ನೀವು ಕೂತಿದ್ರೆ ಕೇಂದ್ರ ಸರ್ಕಾರದವರು ಯಾಕ್ರಿ ಬೇಕು? ಹಾಗೆ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕೂಡ ಹೈಕ್ ಆಗೋ ಪರಿಸ್ಥಿತಿ ಇದೆ. ರುದ್ರಮೂರ್ತಿ ಅವರು ಬಹಳ ನಯವಾಗಿ ನಾಜೂಕಾಗಿ ಅದನ್ನ ಹೇಳಿದ್ರು. ಅದನ್ನ ನಾನು ಫ್ಯಾಕ್ಚುಯಲ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ. ಇವಾಗ ಏನು 100 ರೂಪಾಯಿ ಟಚ್ ಆಗ್ಲಿ, ಅವಾಗ ಶುರು ಆಗುತ್ತೆ ನೋಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೈಕ್ ಶುರು ಆಗ್ಲಿ. ಈ ಯುದ್ಧ ಪ್ರಾರಂಭ ಮುಂಚೆ 60 ರೂಪಾಯಿ ಪರ್ ಬ್ಯಾರೆಲ್ ಇದ್ದಿದ್ದು ಈಗ ಆಲ್ರೆಡಿ 115 ಲೇಟೆಸ್ಟ್ 115 ರೂಪಾಯಿ ಟಚ್ ಆಗಿ ಇವತ್ತಿನ ದಿನದ ರಿಪೋರ್ಟ್ 130 ರೂಪಾಯಿ ಟಚ್ ಆಗಿದ ತಕ್ಷಣ ಜಾಸ್ತಿ ಆಗುತ್ತೆ ಅಂತ.